Hello everyone, I am Anjum. Welcome back to my channel Sahitya Abhyasa Academy. Today I am going to give a class on breaking ties. It is written by Sara Abu Bakr. It is a novel is from Gender Studies, BA 4 semester syllabus from Gender Studies. It is a representative text for BA 4 semester student. What is that? Breaking Ties by Sara Abu Bakr. What is breaking ties? What is breaking ties? It is about the end a relationship. End a relationship, connection or a association with someone. Okay na? We can see the end of relationship with a someone. So this is how it shows the breaking ties ಅಂತ ಹೇಳ್ಬೋದು. ಓಕೆನಾ, ಲೆಟ್ಸ್ ಬಿಗಿನ್. ಬಿಫೋರ್ ದ ನಾವೆಲ್ಸ್ ಎಕ್ಸ್ಪ್ಲನೇಷನ್ let's study about the biography of Sara Abu Bakr. Born in 30th 1936 in Kasaragod, and usually it comes the place near Kerala, and father is Ahmad and mother is Zainab from Biri Muslim family. She belongs to the Muslim family. Then education, one of the first girls from her community to complete SLC at Kannada medium school. ಕನ್ನಡ ಮೀಡಿಯಂ ಸ್ಕೂಲ್ದಲ್ಲಿ ತಮ್ಮ ಕಮ್ಯುನಿಟಿಯಿಂದ ಬಂದಿರುವಂಥ ಏಕೈಕ ಮಹಿಳೆ ಹೂ ಕಂಪ್ಲೀಟೆಡ್ ಹರ್ SLC ಅಂತ ಹೇಳ್ಬೋದು. ಆ್ಯಂಡ್ ಮ್ಯಾರೇಜ್ ಅಂತ ಹೇಳಬೇಕಾದ್ರೆ ಇಂಜಿನಿಯರ್ ಮ್ಯಾರಿಡ್ ಆಗಿದ್ದಾರೆ. ಅವ್ರ ಹೆಸರು ಅಬು ಬಕರ್ ಇನ್ 1953 ಅಕ್ಟೋಬರ್ ಮಂತಲ್ಲಿ. ಆ್ಯಂಡ್ ಹಾಲ್ಟೆಡ್ ಫಾರ್ಮಲ್ ಸ್ಟಡೀಸ್. ಅದೇನು ಕಂಟಿನ್ಯೂಷನ್ ಪಾರ್ಟ್ ಆಫ್ ಎಜುಕೇಷನ್ ಕಂಡು ಬಂದಿತ್ತಲ್ಲ, ಅದು ಅಲ್ಲಿಗೆ ಸ್ಟಾಪ್ ಆಯಿತು. ಆ್ಯಂಡ್ ಪ್ಯಾಷನೇಟ್ ಅಬೌಟ್ ರೀಡಿಂಗ್ ಡಿಸ್ಪೈಟ್ ಹೌಸ್ ಹೋಲ್ಡ್ ರಿಸ್ಟ್ರಿಕ್ಷನ್ದಿಂದ ಒಂದು ಫಾರ್ಮಲ್ ಎಜುಕೇಷನ್ ಅನ್ನೋದು ಸ್ಟಾಪ್ ಆಯಿತು. ಬಟ್ ಸ್ಟಿಲ್ ಅವ್ರ ಹತ್ರ ಒಂದು ಪ್ಯಾಷನೇಟ್ ಇತ್ತು, ಏನು ರೀಡಿಂಗ್ ಬಗ್ಗೆ. ಸೊ ಹಿ ಹ್ಯಾಸ್ ದ ಕನೆಕ್ಷನ್ ವಿತ್ ದ ರೀಡಿಂಗ್ ಅಬೌಟ್ ದ ಲಿಟ್ರರಿ ಟೆಕ್ಸ್ಟ್. ಆ ಲಿಟ್ರರಿ ಟೆಕ್ಸ್ಟ್ಗಳನ್ನು ಅವರು ಓದುವಂಥ ಒಂದು ಹವ್ಯಾಸ ಬೆಳೆಸ್ಕೊತಾ ಹೋದರು. ಮನೆಯಲ್ಲಿ ರಿಸ್ಟ್ರಿಕ್ಷನ್ ಕಂಡು ಬಂದರು ಕೂಡ. ಅದರಿಂದ ಏನಾದ್ರಿ ಒಂದು ಲಿಟ್ರರಿ ಅವೇಕ್ನಿಂಗ್ನೆಸ್ ಕಂಡು ಬಂತು. ಯಾವ ಥರ ಗೇನ್ ಲಿಟ್ರರಿ ಆಕ್ಸೆಸ್, ಏನು 1963 ಎನೇಬ್ಲಿಂಗ್ ಹರ್ ಟು ಕನೆಕ್ಟ್ ವಿತ್ progressive writers like ಶಿವರಾಮ್ ಕಾರಂತ್, ಯು ಆರ್ ಅನಂತಮೂರ್ತಿ ಆ್ಯಂಡ್ ವೈಕೋಮ್ ಬಶೀರ್. ಇವರು ಬರೆಯಲ್ಪಟ್ಟಿರುವಂಥ ಬಹಳಷ್ಟು ಲಿಟ್ರರಿ ವರ್ಕ್ಸ್ಗಳನ್ನು ಇವರು ರೀಡ್ ಮಾಡೋದ್ರ ಮೂಲಕ, ಸೊ ಶಿ ಹ್ಯಾಸ್ ಗೇನ್ ದ ಕೈಂಡ್ ಆಫ್ ಎ ರೈಟಿಂಗ್ ಸ್ಕಿಲ್ by observing the society, especially the home women are leading in their life, especially belong to the women Muslim community. ಮುಸ್ಲಿಂ ಕಮ್ಯುನಿಟಿಯಲ್ಲಿ ವುಮೆನ್ಸ್ಗೆ ಯಾವ ಥರ ಪೊಸಿಷನ್ಸ್ಗಳನ್ನು ಇಡಲಾಗಿದೆ, ಅಲ್ಲಿ ಯಾವ ಥರ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಲೆಟ್ ಮಿ ಟೆಲ್ ಯು ಒನ್ ಮೋರ್ ಥಿಂಗ್. ಈ ವುಮೆನ್ ಅನ್ನೋ ಪದ ಬಂದಿದೆ ಅಂತ ಹೇಳಿದ್ರೆ ವಿ ಕ್ಯಾನ್ ಸಿ ದ ಸಫರಿಂಗ್ಸ್ ಆಫ್ ವುಮೆನ್ ಇನ್ ಆಲ್ ಕೈಂಡ್ ಆಫ್ ರಿಲಿಜನ್. ರೈಟ್? ಕೇವಲ ಇಲ್ಲೇ ಅಂತಲ್ಲ, ಒಂದೊಂದು ರಿಲಿಜನ್ದಲ್ಲಿ ಒಂದೊಂದು ಪ್ರಕಾರದ ದಬ್ಬಾಳಿಕೆ ಆಯಿತು, ಒಂದೊಂದು ಪ್ರಕಾರದ ಒಂದು ಹಿಂಸೆ ಆಯಿತು ಕಂಡೇ ಬರ್ತದೆ. ಓವರಲ್ ಆಗಿ ಹೇಳಬೇಕಾದ್ರೆ ಯಾವುದೇ ಪ್ರಕಾರದ ಎಜುಕೇಷನ್ ಆಯಿತು, ಜಾಬ್ ಆಯಿತು, ಒಂದು ಆಪರ್ಚುನಿಟೀಸ್ಗಳನ್ನು ಈಕ್ವಲಿ ಆಗಿ ಅವಳಿಗೆ ಪ್ರೊವೈಡ್ ಮಾಡದೇ ಇರುವಂಥದ್ದು ಅಂಶ ಪ್ರತಿಯೊಂದು ಸೊಸೈಟಿಯಲ್ಲಿ, ಸಮಾಜದಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್ ಹಾಗಾದರೆ ಲಿಟ್ರರಿ ಕರಿಯರ್ ಬಗ್ಗೆ ಹೇಳಬೇಕಾದ್ರೆ ಡೆಬ್ಯೂಟ್ ಇನ್ ಜರ್ನಲಿಸಮ್ ಅನ್ನೋ ಒಂದು ಪಬ್ಲಿಕೇಶನ್ಸ್ಗಳಲ್ಲಿ, ಅಂದರೆ ವಾರ ಪತ್ರಿಕೆ, ಮಂತ್ಲಿ ಪತ್ರಿಕೆ, ಪಿರಿಯಾಡಿಕಲ್ಸ್ಗಳು ಏನು ಕಂಡು ಬರ್ತಾಯಿದ್ರಲ್ಲ, ಅದರಲ್ಲಿ ಇವ್ರು ಪಾರ್ಟ್ ಆಗಿ ವಹಿಸಿದ್ರು. ಸೊ ಫಸ್ಟ್ ಪಬ್ಲಿಷ್ಡ್ ಪೀಸ್ ಇನ್ ಲಂಕೇಶ್ ಪತ್ರಿಕೆ ಬೈ ಟೇಕಿಂಗ್ ದ ಇನ್ಸ್ಪಿರೇಷನ್ ಆಫ್ ಫ್ರಮ್ ದೀಸ್ ಆರ್ ದ ರೈಟರ್ಸ್. ಹೌದಲ್ಲ, ಇವೆಲ್ಲ ರೈಟರ್ಸಿನ ಒಂದು ಇನ್ಸ್ಪಿರೇಷನ್ ತಗೊಳ್ಳೋದ್ರ ಮೂಲಕ ಶಿ ಹ್ಯಾಸ್ ಗೇನ್ ಸಚ್ ಕೈಂಡ್ ಆಫ್ ಎ ನಾಲೆಜ್. ಶಿ ಮೇಡ್ ಹರ್ಸೆಲ್ಫ್ ಟು ಏಬಲ್ ಟು write anything which is belong about the women's life, society, how the society treated to the women, what are the religion treated towards to the women. ಇವೆಲ್ಲ ಅಂಶಗಳಂತ ನಾವು ಕಂಡುಬರ್ತದೆ ಅಂತ ಹೇಳ್ಬೋದು. ಓಕೆನಾ? ಲಂಕೇಶ್ ಪತ್ರಿಕೆಗಳಲ್ಲಿ ಇವರ ಒಂದು ಪಿರಿಯಾಡಿಕಲ್ಸ್ಗಳನ್ನು, ಆರ್ಟಿಕಲ್ಸ್ಗಳನ್ನು ಪಬ್ಲಿಷ್ ಮಾಡಿದ್ರು. ಅಡ್ರೆಸ್ಸಿಂಗ್ ದ ಕಮ್ಯುನಲ್ ಇನ್ 1981ದಲ್ಲಿ, ಅಡ್ರೆಸ್ಸಿಂಗ್ ದ ಕಮ್ಯುನಲ್ ಹಾರ್ಮನಿ ಆ್ಯಂಡ್ ವುಮೆನ್ಸ್ ಇಶ್ಯೂ. ಎಸ್, ಒಂದು ಕಮ್ಯುನಲ್ ಹಾರ್ಮನಿ ಆಯಿತು, ವುಮೆನ್ಸ್ ಇಶ್ಯೂ ಆಯಿತು, ಇದನ್ನು ರೆಪ್ರೆಸೆಂಟ್ ಮಾಡ್ತಾ ಹೋದರು ತಮ್ಮ ಆರ್ಟಿಕಲ್ಸ್ಗಳಲ್ಲಿ ಅಂತ ಹೇಳ್ಬೋದು. ಹಾಗಾದರೆ ಅವರ ಫಸ್ಟ್ ನಾವೆಲ್ ಅಂತ ಹೇಳಬೇಕಾದ್ರೆ ಚಂದ್ರಗಿರಿ ತೀರದಲ್ಲಿ, ಓಕೆನಾ, 1981ದಲ್ಲಿ ಪಬ್ಲಿಷ್ ಆಗಿದೆ. ಇದೊಂದು ಸೀರಿಯಲೈಸ್ಡ್ ಆ್ಯಂಡ್ ದೆನ್ ಕ್ರಿಟಿಸೈಸ್ಡ್ ಫಾರ್ ಇಟ್ಸ್ ಬೋಲ್ಡ್ ಪೋರ್ಟ್ರೇಲ್ ಆಫ್ ಟ್ರಿಪಲ್ ತಲಾಕ್. ಇಸ್ಲಾಂ ಧರ್ಮದಲ್ಲಿ ಕಂಡು ಬಂದಿರುವಂಥ ಟ್ರಿಪಲ್ ತಲಾಕ್ ಬಗ್ಗೆ ಒಂದು ಬೋಲ್ಡ್ ಆಗಿ ಅವರು ಒಂದು ತಮ್ಮದೇ ಆದ ಒಂದು ಮಾತನ್ನು ಹೇಳಿದ್ದಾರೆ ಅಂತ ಹೇಳ್ಬೋದು. ಶಿ ಬಿಲಾಂಗ್ಸ್ ಟು ದ ಮುಸ್ಲಿಂ ಕಮ್ಯುನಿಟಿ ಆ್ಯಂಡ್ ಶೀ ಈಸ್
ಕ್ರಿಟಿಸೈಸಿಂಗ್ ಅಬೌಟ್ ದ ಟರ್ಮ್ ಕಾಲ್ಡ್ ಟ್ರಿಪಲ್ ತಲಾಕ್ ಅಂತ ಹೇಳ್ಬೋದು. ಆ ವಿಷಯದ ಬಗ್ಗೆ ಜಸ್ಟಿಫಿಕೇಶನ್ ಕೊಟ್ಟಿರುವಂಥದ್ದು ಅಂಶ. ಯಾವ ಥರ ಟ್ರಾನ್ಸ್ಲೇಟೆಡ್ ಇಂಟು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಕೂಡ ಟ್ರಾನ್ಸ್ಲೇಟ್ ಆಗಿದೆ. ಅದರ ಹೆಸರೇನ್ರಿ ಬ್ರೇಕಿಂಗ್ ಟೈಸ್. ರೈಟ್ ನೌ ವಿ ಆರ್ ಸ್ಟಡಿಂಗ್ ಆ್ಯಂಡ್ ಮಲ್ಟಿಪಲ್ ಇಂಡಿಯನ್ ಲ್ಯಾಂಗ್ವೇಜಸಲ್ಲಿ ಕೂಡ ಟ್ರಾನ್ಸ್ಲೇಟ್ ಆಗಿದೆ. ಆ್ಯಂಡ್ ಆಲ್ಸೋ ಈ ಒಂದು ಥಿಯೇಟರ್ಗೆ ಕೂಡ ಅಡಾಪ್ಟ್ ಮಾಡಲಾಗಿದೆ ಅಂತ ಹೇಳೋದು. ಅಡಾಪ್ಟೆಡ್ ಇಂಟು ಥಿಯೇಟರ್ ಮೀನ್ಸ್ ಒಂದು ಪಿಕ್ಚರ್ ಆಗಿ, ಒಂದು ಮೂವಿ ಆಗಿ ಹೊರಹೊಮ್ಮಲಿಕ್ಕೂ ಒಂದು ಏನಾಗಿದೆ, ಕಾರ್ಯಕ್ಕೆ ಒಳಗೊಂಡಿದೆ ಅಂತ ಹೇಳ್ಬೋದು. ಹಾಗಾದರೆ ಈ ಒಂದು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿದವ್ರು ಯಾರ್ರಿ? ವನಮಲಾ ವಿಶ್ವನಾಥ. ನೋಡ್ರಿ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ಬೋದು ಸಚ್ ಕ್ವಶನ್ಸ್. ಓಕೆನಾ? ದಟ್ ಈಸ್ ಬ್ರೇಕಿಂಗ್ ಟೈಸ್. ಹಾಗಾದರೆ ಅವರ ಅದರ್ ನಾವೆಲ್ಸ್ ಹೇಳಬೇಕಾದ್ರೆ ಸಹನ, ವಜ್ರಗಳು, ಕದನ ವರ್ಮ ಆ್ಯಂಡ್ ಸುಲಿಯಾಲಿ ಸಿಕ್ಕವರು ಆ್ಯಂಡ್ ತಲಾ ಒಡೆಲಾ ಧ್ವನಿಯಲ್ಲಿ ಆ್ಯಂಡ್ ಪಂಜರ. ನಮ್ಮ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನ ಮತ್ತು ಳ ಇದರ ಪ್ರೊನೌನ್ಸಿಯೇಷನ್ ಆಲ್ಮೋಸ್ಟ್ ನ ಆ್ಯಂಡ್ ಲ ಅಂತಲೇ ಕೈಗೊಳ್ತಾರೆ ಅಂತ ಹೇಳ್ಬೋದು. ಅದೊಂದು. ನೆಕ್ಸ್ಟ್ ನೋಡಿರಿ, ಫಾರಿನ್ದಲ್ಲಿ ಇಫ್ ಯು ಲರ್ನ್ ಅಡ್ವಾನ್ಸ್ ಇಂಗ್ಲೀಷ್, ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಆರ್ ನೇಟಿವ್ ಸ್ಪೀಕರ್ ಇಂಗ್ಲೀಷಲ್ಲಿ ನೀವು ಸ್ಟಡಿ ಕೈಗೊಂಡು ಅಂತಿದ್ದೆ, ದೆ ನೆವರ್ ಸ್ಪೆಲ್ ಲ ಆ್ಯಂಡ್ ಡ ಆ್ಯಂಡ್ ಠ. ಲಂದನ್ ಅಂತ ಹೇಳ್ತಾರೆ. ಲ ಮೀನ್ಸ್ ದಿಸ್ ಒನ್, ಲಂದನ್ ಡ ಅಂತ ಹೇಳೋದಿಲ್ಲ. ಅದೊಂದು ಲಂದನ್, ಅದೆಲ್ಲ ಸಮ್ವಾಟ್ ಈ ಥರ ಅಂಶ ಕಂಡು ಬರ್ತದೆ ಅಂತ ಹೇಳ್ಬೋದು. ಹಾಗೆ because the way I am reading now, I am just putting this thought in front of you. Fine. And ಚಪ್ಪಲಿಗಳು somewhat ಪಯಣ, ಅರ್ಧ ರಾತ್ರಿಯಲ್ಲಿ ಹುಟ್ಟಿದ ಕೂಸು, ಶಾರ್ಟ್ ಸ್ಟೋರೀಸ್ಗಳು, ಆ್ಯಂಡ್ ಖೇದ ಆ್ಯಂಡ್ ಸುಮಯ್ಯ ಆ್ಯಂಡ್ ಗಗನಸಖಿ ಇವೇನ್ರಿ 2009 ಇವರು ಬರೆದಿರುವಂಥದ್ದು ಶಾರ್ಟ್ ಸ್ಟೋರೀಸ್ಗಳು ಅಂತ ಹೇಳ್ಬೋದು. ಇನ್ನು ಅದರ್ ವರ್ಕ್ಸ್ ಹೇಳಬೇಕಾದ್ರೆ ರೇಡಿಯೋ ಡ್ರಾಮಾಸ್. ಓಕೆನಾ? ಎಕ್ಸಾಂಪಲ್ ಆಗಬೇಕಾದ್ರೆ ಕಮರಿದ ಕನಸು, ಮಗಳು ಹುಟ್ಟಿದಳು. ಓಕೆನಾ? ಇದೊಂದು ಡ್ರಾಮಾಸ್ ಕೂಡ ಕಂಡುಬಂದಿದೆ. ಟ್ರಾವೆಲಾಗ್ ಅಂದರೆ ತಾವೇನಾದರೂ ಒಂದು ಜರ್ನಿ ಕೈಗೊಂಡಿದ್ರಿ, ಆ ಜರ್ನಿಯ ಅನುಭವದ ಆಧಾರದ ಮೇಲೆ ಬರೆಯಲ್ಪಟ್ಟಿರುವಂಥ ಕೃತಿಗಳಿಗೆ ಟ್ರಾವೆಲಾಗ್ ಅಂತ ಹೇಳಲಾಗ್ತದೆ. ಇದೇನು ಐಷಾರಾಮದಲ್ಲಿ. ಓಕೆನಾ? ಟ್ರಾನ್ಸ್ಲೇಷನ್ಸ್ ಹೇಳಬೇಕಾದ್ರೆ ಮಲಯಾಳಂ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಆಗಿದೆ. ಮನೋಮಿ ಅಂದರೆ ಕಮಲದಾಸ್ 1992, ಬಳೆ ಆ್ಯಂಡ್ ನಾನಿನ್ನು ನಿದ್ರಿಸುವೆ. ಸಮ್ವಾಟ್ ಈ ಒಂದೇನು ಬರೆದಿದ್ದಾರೆ ಅವರು, ಅದರ್ ವರ್ಕ್ಸ್ಗಳನ್ನು ಬರೆದಿದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ವಾಟ್ ಎವರ್ ಶಿ ಹ್ಯಾಸ್ ರಿಟರ್ನ್ ದ ವರ್ಕ್ಸ್, ನಾವೆಲ್, ಶಾರ್ಟ್ ಸ್ಟೋರಿ ಆ್ಯಂಡ್ ಅದರ್ ವರ್ಕ್ಸ್, ವಾಟ್ ಆರ್ ದ ಥೀಮ್ಸ್ ಇನ್ ದೇರ್? What are the themes have been included in that, and what kind of style she has utilized in her work? First theme ಏನಿದೆ, realism and advocacy. ಈ ಅಂಶ ಏನು? wrote simply with the powerful insight into the patriarchal, social and communal issues, especially within the Muslim women lives ಅಂತ ಹೇಳ್ಬೋದು. ಓಕೆನಾ? ನೋಡಿ ಇಲ್ಲೇನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಫಸ್ಟ್ ರಿಯಲಿಸಮ್ ಅಡ್ವೊಕೇಸಿ ರೋಟ್ ಸಿಂಪ್ಲಿ ಆ್ಯಂಡ್ ವಿತ್ ಪವರ್ಫುಲ್ ಇನ್ಸೈಟ್. ಅಂದರೆ ಒಂದು ಪವರ್ಫುಲ್ ಇನ್ಸೈಟ್ ಅಂದರೆ ಒಂದು ಯಾವುದೇ ಒಂದು ರಿಲಿಜನ್ದಲ್ಲೇ ಆಯಿತು, ಸ್ಪೆಷಲಿ ರಿಲಿಜನ್ದಲ್ಲಾಯಿತು, ಯಾವುದೇ ಒಂದು ಕಮ್ಯುನಿಟಿ ಆಯಿತು, ಅದರಲ್ಲಿ ನಾವು ಏನು ಕಂಡು ಬರ್ತಾ ಇದ್ದೀವಿ, ಯಾವ ಥರ ಡಾಮಿನೆನ್ಸ್ ಮಾಡ್ತಾ ಇದ್ದಾರೆ ವುಮೆನ್ಗಳ ಮೇಲೆ. ಅಂದರೆ ಒಂದು ಪವರ್ಫುಲ್ ದೃಷ್ಟಿಕೋನ, ಇನ್ಸೈಟ್ ಅಂತ ಹೇಳಿದ್ರೆ ಪರ್ಸ್ಪೆಕ್ಟಿವ್ ದೃಷ್ಟಿಕೋನ. ಅಂದರೆ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಒಂದು ತಮ್ಮ ಒಂದು ಕೃತಿಯದಲ್ಲೇ ರಿಫ್ಲೆಕ್ಟ್ ಮಾಡೋದು, ಅದು ಒಂದು ಪವರ್ಫುಲ್ ಇನ್ಸೈಟ್ ಎಲ್ಲಿ ಕಂಡು ಬರ್ತದ್ರಿ? ಸ್ಪೆಷಲಿ ಪೆಟ್ರಿಯಾಕಲ್ ಸೊಸೈಟಿ. ಯಾವ ಥರ ಪೆಟ್ರಿಯಾಕಲ್ ಸೊಸೈಟಿ ವುಮೆನ್ ಮೇಲೆ ದಾಳಿ ಮಾಡ್ತಾ ಇದೆ, ಅವಳನ್ನು ಯಾವ ಥರ ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಅವರ ಆಸೆ ಆಕಾಂಕ್ಷೆಗಳಿಗೆ ಮಹಿಳೆಯರನ್ನು ಯಾವ ಥರ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಓಕೆನಾ? ಬೇಕಂದಾಗ ಹತ್ರ ತಗೊಳ್ಳೋದು, ಬೇಡ ಅಂದಾಗ ಅವಳನ್ನ ದೂರ ಸರಿಸೋದು, ದಟ್ ಈಸ್ ಬ್ರೇಕಿಂಗ್ ಟೈಸ್. ಮತ್ತೆ ಬೇಕು ಅಂದಮೇಲೆ ಒಂದು ಟ್ರೆಡಿಷನಲ್ ನಡುವೆ ಬರ್ತದೆ, ಒಂದು ರಿಚುವಲ್ಸ್ ನಡುವೆ ಬರ್ತದೆ. ಎಸ್, ಇಫ್ ಐ ವಾಂಟ್ ಟು ಬಿ ವಿತ್ ಮೈ ವೈಫ್, ಎಸ್ ದಟ್ ಈಸ್ ಕಾಮನ್ ಲೈಫ್. ನೋ, ರೈಟ್ ನೋ ಐ ಡೋಂಟ್ ವಾಂಟ್ ಮೈ ವೈಫ್. ಟ್ರಿಪಲ್ ತಲಾಕ್ ಕೊಡೋದ್ರ ಮೂಲಕ ಅವಳನ್ನು ಸರಿಸೋದು. ಮತ್ತೆ ಇಲ್ಲ, ನಂಗೆ ರಿಯಲೈಸೇಷನ್ ಆಗಿದೆ, ನಾನು ತಪ್ಪು ಮಾಡಿದ್ದೀನಿ, ನನಗೆ ಮತ್ತೆ ನನ್ನ ಹೆಂಡತಿನೇ ಬೇಕು ಅಂತೇಳಿ ಅವಾಗ ಬಯಸಿದ್ಮಾಗ ಅವಾಗ ನಡುವೆ ಏನು ಕಂಡು ಬರ್ತದ್ರಿ? ಒಂದು ರಿಚುವಲ್ಸ್ ಬರ್ತದೆ, ರಿಲಿಜನ್ ನಡುವೆ ಬರ್ತದೆ. ಅಥವಾ ಒಂದು ಮುಸ್ಲಿಂ ಸಮಾಜದವರು, ಮುಸ್ಲಿಂ ರಿಲಿಜಿನ ಕೆಲವೊಂದು ರಿಚುವಲ್ಸ್ಗಳು ಕಂಡು ಅದನ್ನು ಫಾಲೋ ಅಪ್ ಮಾಡಿದ್ಮೇಲೆ ಯು ವಿಲ್ ಗೆಟ್ ಯುವರ್ ವೈಫ್ ಅಂಟಿಲ್ ಯು ವಾಂಟ್ ಅನ್ನೋದು ಒಂದು ಅಂಶ ಕಂಡು ಬರ್ತದೆ. ಓಕೆನಾ? ದೀಸ್ ಆರ್ ದ ವೇರ್
ಒಂದು ರೂಲ್ಸ್ ಆಯಿತು, ರೆಗ್ಯುಲೇಷನ್ ಆಯಿತು, ಕಮ್ಯುನಿಟಿಯಲ್ಲಿ ಸ್ಪೆಷಲ್ ರಿಲಿಜನ್ಸಲ್ಲಿ ಕಂಡುಬರ್ತದೆ. ಅದೇನು ರಿಚುವಲ್ಸ್ ಅನ್ನೋದು ವಿಲ್ ಸ್ಟಡಿ ಸೂನ್. ನೋಡ್ರಿ, ಎಸ್ಪೆಷಲಿ ವಿದಿನ್ ದ ವುಮೆನ್ ಇವೆಲ್ಲ ಅಂಶಗಳನ್ನು ಓಪನ್ ಅಪ್ ಆಗಿ ಇವತ್ತು ತನ್ನದೇ ಆದ ಒಂದು ಪವರ್ಫುಲ್ ಇನ್ಸೈಟ್ಗಳನ್ನು ಪ್ರೆಸೆಂಟ್ ಮಾಡೋದ್ರ ಮೂಲಕ ಪುಟ್ಟಿಂಗ್ ಥಾಟ್ಸ್, ಪರ್ಸ್ಪೆಕ್ಟಿವ್ಸ್ ಆನ್ ದಟ್ ಪರ್ಟಿಕ್ಯುಲರ್ ಥಿಂಗ್ಸ್ ದಟ್ ಈಸ್ ಪೆಟ್ರಿಯಾಕಲ್, ಸೋಷಿಯಲ್ ಆ್ಯಂಡ್ ಕಮ್ಯುನಲ್ ಇಶ್ಯೂಸ್ಗಳ ಮೇಲೆ ಬರೆಯಲ್ಪಟ್ಟಿರೋದು ಮೇನ್ ಥೀಮ್ಸ್ ಇದು. ಆ್ಯಂಡ್ ಕಲ್ಚರಲ್ ಗ್ರೌಂಡಿಂಗ್, ಯಾವ ಥರ ಸೆಟ್ ಹರ್ ನೇಟಿವ್ ಇನ್ ಎ ಕೋಸ್ಟಲ್ ಕರ್ನಾಟಕ ಆ್ಯಂಡ್ ಕೇರಳ, ರಿಫ್ಲೆಕ್ಟಿಂಗ್ ಬೇಡಿ ಡಯಾಸ್ಪೋರಾ ಆ್ಯಂಡ್ ಕಮ್ಯುನಿಟಿ ಸ್ಟ್ರಗಲ್. ತಾನು ಒಂದೇ ಲ್ಯಾಂಡಲ್ಲಿ ಇರಬೇಕು, ಅದರ ಹೊರಗಡೆ ಹೋಗುವಾಗಿಲ್ಲ. ಪರವಾಗಿಲ್ಲ, ಇವಾಗ 21st ಸೆಂಚುರಿ ಇದೆ ಅಂತ ಹೇಳಿದ್ರೆ ಅದು ಇಸ್ಲಾಂ ಧರ್ಮ ಏನು ಹೇಳ್ತದೆ, ಪ್ರಾಪರಾಗಿ ಸ್ಟಡಿ ಮಾಡೋದ್ರ ಮೂಲಕ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆಯ ಎಜುಕೇಷನ್ ಅನ್ನೋದು ಕೊಡಲೇಬೇಕು ಅನ್ನೋದು ಏನು ಧರ್ಮ ಹೇಳ್ತದೆ, ಅದನ್ನು ಇವತ್ತು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಾನೇನು ಇಂಗ್ಲೀಷಲ್ಲಿ ನಾನು ಹೇಳಬೇಕಾದ್ರೆ, ಇಂಗ್ಲೀಷ್ ಲಿಟ್ರೇಚರ್ ಹೇಳ್ತಿರ್ಬೇಕಾದ್ರೆ ಸುಮಾರು 13th, 13, 14, 15th ಸೆಂಚುರಿಯಲ್ಲಿ ಹೌ ದಟ್ ಪೋಪ್ and priest are misleading people by taking the name of ಬೈಬಲ್ ಇದು ಹೇಳ್ತದೆ ಅಂಥೇಳಿ ಮಿಸ್ಲೀಡ್ ಮಾಡ್ತಾ ಇದ್ರು. ಬಿಕಾಸ್ ದೇ ವೋಂಟ್ ಮೀನ್ಸ್ ದ ಪೀಪಲ್ ಆಫ್ ದಟ್ ಲ್ಯಾಂಡ್ ಡೋಂಟ್ ಹ್ಯಾವ್ ದಟ್ ಎಜುಕೇಷನ್, ದೇ ಡೋಂಟ್ ಹ್ಯಾವ್ ದ ನಾಲೆಜ್ ಅಬೌಟ್ ದಟ್ ಬೈಬಲ್. ಹೌದಲ್ಲ, ಅವ್ರು ಹೇಳಿದ್ದೆ ವೇದವಾದ ಅನ್ನೋಂಥ ರೀತಿಯಲ್ಲಿ ಅಂಧಕಾರ ಯುಗದಲ್ಲಿ ಹೋಗ್ತಿದ್ರು. ಜಾನ್ ವಿಕ್ಲಿಫ್ ಏನು ಮಾಡಿದ್ರು, ಬೈಬಲ್ ಟ್ರಾನ್ಸ್ಲೇಷನ್ ಆಫ್ ಬೈಬಲ್ ಕೃತಿಯನ್ನು ಪಬ್ಲಿಷ್ ಮಾಡೋದ್ರ ಮೂಲಕ ಜನರಿಗೆ ಒಂದು ಅರಿವು ಮೂಡಿಸಿದ್ರು. ಬೈಬಲ್ ಈ ಥರ ಹೇಳ್ತಾ ಇದೆಲ್ಲ, ಬಟ್ ಮಿಡಲ್ ಆಫ್ ದಟ್ ಪರ್ಸನ್ ಏನು ಮಾಡ್ತಾ ಇದ್ದಾರೆ, ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಹೇಳಿದ್ಮೇಲೆ ಅವಾಗೆ ಒಂದು ಅವೇಕ್ನಿಂಗ್ಸ್ ಬಂತು. ನೋ, ಬೈಬಲ್ ಇಟ್ ಇಸ್ ನಾಟ್ ಟೀಚಿಂಗ್ ಲೈಕ್ ದಟ್, ಇಟ್ ಗಿವ್ಸ್ ಇಕ್ವಾಲಿಟಿ ಎವ್ರಿ ಒನ್. ನಾವು ಏನೋ ತಪ್ಪು ಮಾಡಿದ್ರು ಪಾಪ ಕ್ಷಮಾಪಣಾ ಪತ್ರ ತೊಗೊಂಡ್ರೆ ನಮ್ಮ ಪರಿಹಾರ ಪೂರ ಆಗ್ತದೆ, ಇಷ್ಟು ದುಡ್ಡು ಕೊಟ್ಟು ತೊಗೊಳ್ರಿ ಅನ್ನೋದೇನು ಇತ್ತಲ್ಲ ಕಾನ್ಸೆಪ್ಟ್, ಅದು ಮುರಿದು ಹಾಕಿದ್ರು. ಲೈಕ್ ಏನು ಈ ಒಂದು ಇಸ್ಲಾಂ ರಿಲಿಜನ್ದಲ್ಲಿ ಕಂಡು ಬಂದಿರುವಂಥದ್ದು ಅಂಶ, ಸರಿಯಾದ ವಿಷಯನ ಸರಿಯಾಗಿ ಅದನ್ನು ಎಷ್ಟೋ ಜನ ಅದನ್ನು ಮಿಸ್ಲೀಡ್ ಆಗಿ ಮಾಡ್ತಾ ಇದ್ದಾರೆ. ಬಟ್ ಆ್ಯಕ್ಚುಲ್ ಆಗಿ ಹೇಳಬೇಕಾದ್ರೆ ಅದು ಪ್ರಾಪರ್ ಆಗಿ ಕಂಡು ಬಂದಿರೋದು. ಯಾಕಂದರೆ ಪ್ರತಿಯೊಂದು ಧರ್ಮ ಒಳ್ಳೆಯದೇ ಹೇಳ್ತದೆ, ಓಕೆನಾ. ಈ ಥರ ಕೆಟ್ಟದಾಗಿ ಹೇಳುವಂಥದ್ದು ಅಂಶ, ಕಂಡುಬರದೇ ಇರುವಂಥದ್ದು ಅಂಶ ಕೂಡ ನಮ್ಗೆ ಕಂಡು ಬರ್ತದೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಏನು ಗೊತ್ತಾ, ಈ ಒಂದು ಟೆಕ್ಸ್ಟಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಅಲ್ಲಿ ಕಂಡು ಬಂದಿರುವಂಥ ಕೆಲವಾರು ರಿಚುವಲ್ಸ್ಗಳನ್ನು ಅತಿಯಾಗಿ ತಮ್ಮ ಒಂದು ವೈಯಕ್ತಿಕ ಸಲುವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಅಂಶ ಯಾರು ಇಲ್ಲಿ ಪಾಯಿಂಟೆಡ್ ಮಾಡಲಾಗಿದೆ, ಹೇಳಲಾಗ್ತಾ ಇದೆ ಅಂತ ಹೇಳ್ಬೋದು. ಯಾವ ಥರ ನೋಡೋಣ, ವೆರಿ ಸೂನ್. ಫೆಮಿನಿಸಮ್, ಇಲ್ಲಿ ಫೆಮಿನಿಸಮ್ ಒಂದು ವಾದ, ವಾಸ್ ಮೆಜರ್ಡ್ ನಾಟ್ militant but persistent, spotlighting injustice and advocating women's autonomy. ನೋಡ್ರಿ, ಈ ಫೆಮಿನಿಸಮ್ ಹೇಳಬೇಕಾದ್ರೆ ಇನ್ಜಸ್ಟಿಸ್ ಅನ್ನೋದಾಯಿತು, ಅಡ್ವೊಕೇಟಿಂಗ್ ವುಮೆನ್ಸ್ ಅಟೋನಮಿ ಆಯಿತು. ಅಂದರೆ ಅವಳ ಒಂದು ದೇಹ ತಮ್ಮ ಒಂದು ಮೀನ್ಸ್ ತಮ್ಮ ಒಂದು ವೈಯಕ್ತಿಕ ತಕ್ಕ ಹಾಗೆ ಬಳಕೆ ಮಾಡುವಂಥದ್ದು, ಜೀವನ ಮಾಡಬೇಕು, ಜೀವನ ಮಾಡಬಾರ್ದು, ಈ ಥರದ ಅಂಶಗಳನ್ನು ಬಾಡಿಯನ್ನು ಯುಟಿಲೈಸ್ ಮಾಡ್ಕೊಳ್ಳುವಂಥದ್ದು ಅಂಶ ಏನಿದೆ ಅಲ್ಲ, ಅದನ್ನು ಇದು ಒಂದು ವಾದ, ಫೆಮಿನಿಸಮ್ ವಾದ ಆಗಿದೆ. ನೋ, ಇಟ್ ಈಸ್ ಹರ್ ಲೈಫ್, ಇಟ್ ಈಸ್ ಹರ್ ಡ್ಯೂಟಿ, whether she wants to go back to her husband or whether she take another step to get second marriage or to remain herself single itself. ಇದು ಅವಳ ಡಿಸಿಷನ್ ಇದೆ ಹೊರತು ಮೇಲ್ ಸೊಸೈಟಿಂದು ಅಲ್ಲ ಅನ್ನೋದು ಅಂಶ ಇಲ್ಲಿ ಕಂಡುಬರ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಹಾಗಾದರೆ ಅವಾರ್ಡ್ಸ್ಗಳು ತೊಗೊಂಡಿರುವಂಥದ್ದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ 1984, ಅನುಪಮ ನಿರ್ಜನ ಅವಾರ್ಡ್ 1987, ಕನ್ನಡ ರಾಜ್ಯೋತ್ಸವ ಅವಾರ್ಡ್ 1995, ಧಾನ ಚಿಂತಾಮಣಿ ಅತ್ತಿಮಬ್ಬೆ ಅವಾರ್ಡ್ ಇಟ್ ಈಸ್ 2001, and Nadoja award 2006, and honorary doctorate that is Mangalore University 2008 ದಲ್ಲಿ, and Rupa Tunga award 2012 ದಲ್ಲಿ, ಬರಗಡು award for social harmony and literature. ವೆರಿ ಫಾರ್ಮಲ್ ಎಜುಕೇಷನ್ ತೊಗೊಂಡಿರುವಂಥದ್ದು ಅವರು ಕೆಲವಾರು ಲಿಟ್ರರಿ ರೈಟರ್ಸ್ಗಳಿಂದ ಎಫೆಕ್ಟ್ ಆಗಿ ಇನ್ಸ್ಪಿರೇಷನ್ ತೊಗೊಳೋದ್ರ ಮೂಲಕ ಈ ಒಂದು ನಾವೆಲ್ ಬರೆಯೋದ್ರಿಂದ, ನಾವೆಲ್ಸ್ಗಳನ್ನು ಅವ್ರು ಪಬ್ಲಿಷ್ ಮಾಡೋದ್ರಿಂದ ಅವರಿಗೆ ಬಂದಿರುವಂತಹ ಒಂದು ಬಹಳಷ್ಟು ರಿವಾರ್ಡ್ಸ್ಗಳು ನೋಡಿ, ಓಕೆನಾ. ಹೈಯರ್ ಎಜುಕೇಷನ್ದಲ್ಲಿ ಹೋಗಿಲ್ಲ, ಬಟ್ ಫಾರ್ಮಲ್ ಒಂದು ಇನ್ಫಾರ್ಮಲ್ ಎಜುಕೇಷನ್ದಲ್ಲೇ ಅವರಷ್ಟಿಗೆ ಅವರು ಎಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ಅಂಶ ಕಂಡುಬರ್ತದೆ. ಹಾಗೆ ಲೆಗಸಿ ಅವರದ್ದೇ ಆದ ಒಂದು ರೆಪ್ರೆಸೆಂಟೇಷನ್ ಮಾರ್ಕ್ ಏನು ಬಿಟ್ಟಿದ್ದಾರೆ ಒಂದು ಲಿಟ್ರರಿ ವರ್ಲ್ಡ್ಗೆ ಹೇಳಬೇಕಾದ್ರೆ. ಹಾಗೆ ಡೆತ್ತು, ಪಾಸ್ಡ್ ಅವೇ ಆನ್ 10th January 2023 ಇನ್ ಮ್ಯಾಂಗ್ಳೂರ್ at the age of 86-87 ದಲ್ಲಿ ಅವರ ಒಂದು ಮರಣ. ಆ್ಯಂಡ್ ರಿಮೆಂಬರ್ಡ್ ಆಸ್ ಎ ಪೈನಿರಿಂಗ್ ವಾಯ್ಸ್ ಫಾರ್ ಮುಸ್ಲಿಂ ವುಮೆನ್. ಮುಸ್ಲಿಂ ವುಮೆನಿಗೆ ಒಂದು ಪೈನಿರಿಂಗ್ ವಾಯ್ಸ್, ಒಂದು ಮೂಲತಃ ಇನ್ನು ಅಂತ ಹೇಳಬೇಕಾದ್ರೆ ಒಂದು ರೆಪ್ರೆಸೆಂಟೇಟಿವ್ ಆಗಿ, ಒಂದು ಕೂಗಿನ ಒಂದು ರೆಪ್ರೆಸೆಂಟೇಟಿವ್ ಆಗಿ ಕಂಡು ಬಂದಿರುವಂಥದ್ದು. ಫಿಯರ್ಲೆಸ್ ಇನ್ ಅಡ್ರೆಸ್ಸಿಂಗ್ ಆರ್ಥೋಡಾಕ್ಸಿ ಆ್ಯಂಡ್ ಕಮ್ಯುನಲ್ ಇಶ್ಯೂಸ್, ಓಕೆನಾ. ಒಂದು ಸಾಂಪ್ರದಾಯಿಕವಾಗಿ ಬಂದಿರುವಂಥದ್ದು ಆರ್ಥೋಡಾಕ್ಸ್
ಒಂದು ಕನ್ವೆನ್ಷನಲ್ ಫಾರ್ಮ್ ಆಗಿ ಬಂದಿರುವಂಥ ಕೆಲವಾರು ರೂಲ್ಸ್ಗಳಿಗೆ ಅವ್ರು ಏನು ಮಾಡಿದ್ದಾರೆ, ಪಾಯಿಂಟ್ ಹಾಕಿದ್ದಾರೆ, ಕ್ವೆಶನ್ ಮಾಡಲಾಗಿದೆ. ಅದು ಫಿಯರ್ಲೆಸ್ ಆಗಿ ಒಂದು ಬೋಲ್ಡ್ ಆಗಿ ಅದರ ಎಕ್ಸ್ಪ್ಲನೇಷನ್ ಕೊಟ್ಟಿರುವಂಥದ್ದು ಅಂಶ. ಆ್ಯಂಡ್ ಲಿಟ್ರರಿ ಆಕ್ಟಿವಿಟೀಸ್ ಕನ್ನಡ ಲಿಟ್ರೇಚರಲ್ಲಿ ಒಂದು ಲಿಟ್ರರಿ ಆಕ್ಟಿವಿಟೀಸ್ ಆಗಿ ಹೊರಹೊಮ್ಮಿದ್ದಾರೆ ಅಂತ ಹೇಳ್ಬೋದು. ವೈ ಶಿ ಮ್ಯಾಟರ್ಸ್, ಹಾಗಾದರೆ ಇವರ ಎಷ್ಟು ಮಟ್ಟಿಗೆ ಆದ್ಯತೆ ನಮ್ಮ ಸಾಹಿತ್ಯ ಲೋಕದಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿದರೆ, ಫಸ್ಟ್ ಏನ್ರಿ ಕಲ್ಚರಲ್ ಪಾಯಿಂಟ್ ಅಂದರೆ ಅವರು ಇಂಪಾರ್ಟೆನ್ಸ್ ಹೇಳಬೇಕಾದ್ರೆ ಅಮಾಂಗ್ ದ ಫಸ್ಟ್ ಮುಸ್ಲಿಂ ವುಮೆನ್ ಟು ಎಕ್ಸ್ಪ್ರೆಸ್ ಥ್ರೂ ದ ಕನ್ನಡ ಲಿಟ್ರೇಚರ್, ಅವರ ಒಂದು ಆದ್ಯತೆ ಎಲ್ಲ ಅಂಶಗಳು, ಲರ್ನಿಂಗ್ ಮಾಡಿ ಬೀಯಿಂಗ್ ಅ ಮುಸ್ಲಿಂ, ಒಂದು ಕನ್ನಡ ಮೀಡಿಯಮ್ದಲ್ಲಿ ಅಧ್ಯಯನ ಕೈಗೊಂಡು ಕನ್ನಡ ಸಾಹಿತ್ಯವನ್ನು ಬರೆದಿರುವಂಥದ್ದು ಒಂದು ಒಂದು ಇಂಪಾರ್ಟೆನ್ಸ್ ಅನ್ನೋದು ಅಂತ ಹೇಳ್ಬೋದು. ಅಂದರೆ ಸೋಷಿಯಲ್ ರೆಲೆವೆನ್ಸ್ ಅಂತ ಹೇಳಬೇಕಾದ್ರೆ ಶಿ ನೋನ್ಸ್ ಟು ಪೋರ್ಟ್ರೇಲ್ ಫಾರ್ familial and communal dynamics makes her works important socio-cultural ಡಾಕ್ಯುಮೆಂಟ್ಸ್ ಅಂತ ಹೇಳ್ಬೋದು. ಅಂದರೆ ಒಂದು ಸಾಂಪ್ರದಾಯಿಕವಾಗಿರುವಂಥದ್ದು ಫ್ಯಾಮ್ಲಿಯಲ್ಲಿ ಕಂಡುಬಂದಿರುವಂಥ ಒಂದು ಪೋರ್ಟ್ರೇಲ್, ಅಂದರೆ ಫ್ಯಾಮ್ಲಿ ಇದೇ ಥರ ಇರಬೇಕು, ಅಮ್ಮ ಆದರೂ ಏನು ಮಾತಾಡಬಾರ್ದು, ಮಗಳಾದರೂ ಏನು ಹೇಳಬಾರ್ದು, ಏನೇ ಒಂದು ಅಂಶ ಕಂಡುಬಂದಿದೆ ಅಂದರೆ ಜಸ್ಟ್ ಸಬ್ಮಿಸಿವ್ ಆಗಿರಬೇಕು, ಜಸ್ಟ್ ಫಾಲೋ ಅಪ್ ಮಾಡಿರುವಂಥದ್ದು ಅಂಶ, ಈ ವಿಷಯದ ಬಗ್ಗೆ ಹೇಳಿರುವಂಥದ್ದು. ಆ್ಯಂಡ್ bridging communities means wrote in Kannada and translated into Malayalam, and works help to foster mutual understanding in coastal India. ಈ ಕೋಸ್ಟಲ್ ಇಂಡಿಯಾ ಅಂದರೆ ಕೇರಳದಲ್ಲಿ ಅವರು ಆಲ್ಮೋಸ್ಟ್ ಏನು ಮಾಡಿದ್ದಾರೆ, ಬರೆದಿರುವಂಥ ಕೃತಿ ಕನ್ನಡದಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಲಯಾಳಂದಲ್ಲಿ ಕೂಡ ಆಗಿದೆ, ಹಲವಾರು ಲ್ಯಾಂಗ್ವೇಜಲ್ಲಿ ಕೂಡ ಆಗಿದ್ದಾರೆ. ಒಂದು ಬ್ರಿಡ್ಜಿಂಗ್ ಅಂದರೆ ಭಾಳಷ್ಟು ಕಮ್ಯುನಿಟಿಗಳಲ್ಲಿ ಇವರೇನು ಒಂದು ಒಳ್ಳೆಯ ರಿಲೇಷನ್ಶಿಪ್ ಬೆಳೀಲಿಕ್ಕೋಸ್ಕರ ತಾವೊಂದು ಬ್ರಿಡ್ಜ್ ಆಗಿ ನಿಂತಿದ್ದಾರೆ ಅಂತ ಹೇಳ್ಬೋದು. ಇರೋದು ಮುಸ್ಲಿಂ, ಬರೆದಿದ್ದು ಕನ್ನಡ, ಪಬ್ಲಿಷ್ ಆಗಿದ್ದು ಮಲಯಾಳಂ, ಟ್ರಾನ್ಸ್ಲೇಟ್ ಆಗಿದ್ದು, ಅಂದರೆ ಎಲ್ಲ ಕಮ್ಯುನಿಟಿಗೆ ಏನ್ರಿ ಒಂದು ಸುಂದರವಾಗಿರುವಂಥ ಸಂಬಂಧವನ್ನು ಕಲ್ಪಿಸಿಕೊಟ್ಟಿರುವಂಥ ಒಂದು ಅಂಶವನ್ನು ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ಅಬೌಟ್ ಹರ್ ನಾವೆಲ್, ಓಕೆನಾ, ಯಾವುದು ಒರಿಜಿನಲಿ ರಿಟನ್ ಇನ್ ಕನ್ನಡ ಆ್ಯಸ್ ಎ ಚಂದ್ರಗಿರಿ ತೀರದಲ್ಲಿ 1981, ಟ್ರಾನ್ಸ್ಲೇಟೆಡ್ ಟು ಇಂಗ್ಲಿಷ್ ಆಸ್ ಎ ಬ್ರೇಕಿಂಗ್ ಟೈಸ್ ಅಂತ ಹೇಳ್ಬೋದು. ಇಟ್ ಈಸ್ ಅ ಸೋಷಿಯಲ್ ರಿಯಲಿಸ್ಟ್ ನಾವೆಲ್ ದಟ್ ಎಕ್ಸ್ಪೋಸಸ್ ದ ಫ್ಲೈಟ್ ಆಫ್ ಎ ಮುಸ್ಲಿಂ ವುಮೆನ್ ಇನ್ patriarchal and conservative society. Okay, flight of a Muslim woman in a patriarchal and conservative societies ಅಂತ ಹೇಳ್ಬೋದು. ಅಂದರೆ ಸಮಾಜದಲ್ಲಿ ವುಮೆನ್ಗೆ ಯಾವ ಥರ ಪೆಟ್ರಿಯಾಕಲ್ ಸೊಸೈಟಿ ಡಾಮಿನೇಟ್ ಮಾಡ್ತಾ ಇದೆ, ಒಂದು ಕನ್ಸರ್ವೇಟಿವ್ ಇದೇ ಥರ ಇರಬೇಕು, ಇದನ್ನೇ ಫಾಲೋ ಅಪ್ ಮಾಡಬೇಕಂತ ಯಾವ ಥರ ವುಮೆನ್ಗೆ ಹೇರ್ಲಾಗ್ತಾ ಇದೆ. ಸೊ ಆ ವಿಷಯದ ಬಗ್ಗೆ ಏನು ಮಾಡ್ತಾ ಇದ್ದಾರೆ, ಎಕ್ಸ್ಪ್ಲೈನ್ ಮಾಡಿದ್ದಾರೆ ತಮ್ಮ ಒಂದು ಕೃತಿಯಲ್ಲಿ. ಆ್ಯಂಡ್ ಆಲ್ಸೋ ಇದು ಸೆಟ್ ಎಲ್ಲಾಗಿದ್ದಾರೆ ಕೋಸ್ಟಲ್ ಕರ್ನಾಟಕ, ಪರ್ಟಿಕ್ಯುಲರ್ಲಿ ಅರೌಂಡ್ ದ ಚಂದ್ರಗಿರಿ ರಿವರ್. ಚಂದ್ರಗಿರಿ ಓಕೆನಾ, ಯಾವ ಥರ ರಿವರ್ದಲ್ಲಿ ಏನಾಗಿದೆ ಮೀನ್ಸ್ ಅದೊಂದು ಲ್ಯಾಂಡ್ ಇದೆ, ಅದೊಂದು ವಿಲೇಜ್ ಇದೆ, ಸ್ಪೆಷಲಿ ಚಂದ್ರಗಿರಿ ಅನ್ನೋದು ಒಂದು ರಿವರ್ ಕೂಡ ಕಂಡು ಬರ್ತಾ ಇದೆ, ಅಲ್ಲಿ ಒಂದು ನಾವೆಲ್ ಸೆಟ್ಟಿಂಗ್ ಮಾಡಲಾಗಿದೆ ಅಂತ ಹೇಳ್ಬೋದು. ಓಕೆನಾ, ಹಾಗಾದರೆ ಸೆಟ್ಟಿಂಗ್ಸ್ ಹೇಳಬೇಕಾದ್ರೆ, ಸೆಟ್ ಇನ್ ಟ್ರೆಡಿಷನಲ್ ಮುಸ್ಲಿಮ್ಸ್ ಕಮ್ಯುನಿಟಿ ನಿಯರ್ ದ ಚಂದ್ರಗಿರಿ ರಿವರ್ ಅಲಾಂಗ್ ದ ಕರ್ನಾಟಕ ಕೇರಳ ಬಾರ್ಡರ್. ಓಕೆನಾ, ಕರ್ನಾಟಕ ಕೇರಳ ಬಾರ್ಡರ್ದಲ್ಲಿ ಕಂಡುಬಂದಿರುವಂತಹ ಒಂದು ಚಂದ್ರಗಿರಿ ರಿವರ್ ಹತ್ರ ಈ ಒಂದು ಟೆಕ್ಸ್ಟ್ ನಾವೆಲ್ ಸೆಟ್ಟಿಂಗ್ ಮಾಡಲಾಗಿದೆ. ದ ಟೈಮ್ ಪೀರಿಯಡ್ ಹೇಳಬೇಕಾದ್ರೆ ಕನ್ಸರ್ವೇಟಿವ್ ರೂರಲ್ ಸೊಸೈಟಿ, ಅಂದರೆ ಸೊಸೈಟಿ ಏನಿದೆ ಒಂದು ಕನ್ಸರ್ವೇಟಿವ್ ಟ್ರೆಡಿಷನಲ್ ಫಾಲೋ ಮಾಡುವಂಥದ್ದು ಆ ಮೂಮೆಂಟ್ ಇತ್ತು. ಆ್ಯಂಡ್ ವೇರ್ ರಿಲಿಜಿಯನ್, ಪೆಟ್ರಿಯಾರ್ಕಿ ಆ್ಯಂಡ್ ಸೋಷಿಯಲ್ ಕಸ್ಟಮ್ ಟೈಟ್ಲಿ ಕಂಟ್ರೋಲ್ ಇಂಡಿವಿಜುವಲ್ ಚಾಯ್ಸಸ್, ಎಸ್ಪೆಷಲಿ ವುಮೆನ್. ಟೈಟ್ಲಿ ಕಂಟ್ರೋಲ್ ಇಂಡಿವಿಜುವಲ್ ಚಾಯ್ಸಸ್. ನೋಡ್ರಿ ವರ್ಡ್ ಯಾವ ಥರ ಇಂಟ್ರೊಡ್ಯೂಸ್ ಮಾಡಿದ್ದಾನೆ, ಇಂಡಿವಿಜುವಲ್ ಅಂದರೆ ವಾಟ್ ಐ ವಾಂಟ್, ಬಟ್ ಸೊಸೈಟಿ ನೆವರ್ ಅಲೌ ಅಸ್. What I want to do, the conservative society never allows us. The society, the religion, the patriarchal society never allows us to do the things, especially of women. ಅನ್ನೋದು ಅಂಶ ಕಂಡುಬರ್ತದೆ. This is about what the biography of Sara Abu Bakr. In my next class, I will tell the major characters and the plot of this story. Until, take care and like my video and subscribe my video. Okay, take care. Bye bye.